ಲಲ್ಲಿ ನಾನ್ ಲಲ್ಲಿ. ಮಗು ಎಷ್ಟ್ ಜನ ಕೊಟ್ಟಿಸ್ಕೊಂಡಿದ್ದಲ್ಲ ನಿನ್ ತಾಯಿನ ನಿಮ್ಮ ಅಮ್ಮ ನಮ್ದೇ ಇಲ್ತಿ ಡ್ರಾಯರ್ ದೂರ್ ಬಾಗ್ಲಾ ಹೇಳಿ ನೀನ್ ಅದೇ ಮನಿಕೊಂಡಿದ್ದೆ ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಯಾರು ಕೂಗಾಡ್ಬಿಡಿ ಸುಮ್ಮನೆ ಎಲ್ಲ ಸಮಾಧಾನ ಹೇಳ್ರಿ. ನಾನು ಪೋಸ್ಟ್ ಆಫೀಸಾಗ ಅವಾಗ ಫಿಕ್ಸೆಡ್ ಮಾಡಿದ್ದೆ 1,30,030,000, ಈಗ 2,60,000 ಆಗೈತೆ. ನೋಡು ಯಾರ್ಗನ ಬಡ್ಡಿ ಬೇಕಾದ್ರೆ ಕೊಡ್ತೀನಿ, ಬೇಕಾದ್ರೆ ಯಾರ್ಗನ ಒಂದ್ ₹3 ₹4 ಹಂಗ ಏನೋ ಒಂದ್ ತಿಂಗ್ಳಿಗೆ ಒಂದಿಷ್ಟು ಕೊಡಂಗ ಮಾಡ್ಕೊಡ್ರು. ಯಾರು ಹೇಳು? ನಾನ್ ಲಲ್ಲಿ. ಮಗು ಎಷ್ಟ್ ಜನ ಕೊಟ್ಟಿಸ್ಕೊಂಡಿದ್ದಲ್ಲ ನಿನ್ ತಾಯಿನ ನಿಮ್ಮ ಅಮ್ಮ ನಮ್ದೇ ಇಲ್ತಿ ಡ್ರಾಯರ್ ದೂರ್ ಬಾಗ್ಲಾ ಹೇಳಿ ನೀನ್. ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ? ಅಕ್ಕ ಚೆನ್ನಾಗಿದ್ದೀನಕ್ಕ ಅಂತ ಅಂದೆ. ಅಕ್ಕ ಯಾಕೋ ನನ್ ಮೇಲ್ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನ್ ಮಾಡ್ದೆ? ಮದ್ವೆಗ್ ಬಂದ್ ಗಲಾಟೆ ಮಾಡದ್ನ ಏನ್ ಮಾಡ್ದೆ? ನಾನ್ ನಿಮ್ ಅಂತಕ್ಕೇನ್ ಬಂದಿಲ್ಲ, ಹುಡಿಕೊಂಡ್ ಏನಿಲ್ಲ. ಅಕ್ಕ ಯಾಕೆ ನನ್ ಮೇಲ್ ಬೇಜಾರ್ ಮಾಡ್ಕೊಂಡೈತೆ? ಅಕ್ಕ ನನ್ನ ಕೆರ ಪರಿಕೆ ತಗೊಂಡ್ ಹುಡಿತಲ್ಲೇ ನೀನ್ ತಾಯಿ ಈಗ್ಲ ಸುಖವಾಗಿರೋಣ ಅಂತ ನಾವ್ ಅಜ್ಜಿ ನಿಮ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು? ನೀನ್ ಬೇಜಾರ್ ಮಾಡ್ಕೊಂತಿ, ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ. ನಾವ್ ಯಾಕೆ ಚೆನ್ನಾಗಿರೋದ? ಅಯ್ಯೋ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಮಾಡಿ ಎಚ್ಕಟ್ಟಾಗಿರೋಣ ಅಂತ ನಾವ್ ಮಾಡುದು ಆಗ್ಲಿ ಮೊಬೈಲ್. ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ? ನಾನ್ ಏನ್ ಮಾಡಿದೀನಿ ಅಕ್ಕಂಗಂತದ್ದು? ಏನನ್ನ ಬಂದ್ ಭಾಗ ಕೇಳಿದೀನಿ ನಾನು ಆಸ್ತಿಯಲ್ಲಿ? ಬಂತು ನಿಮ್ಮ ಹುನ್ ನನ್ಗೆ ಯಾರು ಸ್ವಾಮಿ? ತಾಯಿನ ಕರ್ಮನ ಹೋಗತ್ತ. ಯಾರು? ಅಣ್ಣ. ಬರೀ ಅಣ್ಣ ಅಂದಿದ್ದಾದ್ರು ಬೈದಿದ್ದಾದ್ರು ಈ ಮನೆಗೆ ಮುಗಿಸ್ಕೊಂಡಿದ್ದಾದ್ರು. ನರಸಿಂಹಣ್ಣ ಹೇಳ್ರಿ, ಯಾರು ಸತ್ತೋಗಿರೋದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ. ಬಾ ಬಾರಣ್ಣ, ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು. ಒಂದ್ ತಾಯಿನ ಮುಂದೆ ನಿಂತ್ಕೊಂಡೆ ಅಲ್ಲ. ಎಲ್ಲಿ ಯಾವ ಊರು? ಅದಕ್ಕೇನೆ ಮಣ್ಣಿಗೆ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಒಂದ್ ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟ್ ಆಗಿ ಹೇಳೋಣ. ನರಸಿಂಹರಾಜಣ್ಣ ಸತ್ತೋಗ್ಬಿಟ್ಟ. ಹೇಳ್ಕೊ ನಾನು ಯಾರು ಹೇಳ್ತೇವೆ? ನರಸಿಂಹರಾಯಪ್ಪ. ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ಅಂತಿದ್ಲ. ಇದು ರಾತ್ರಿ ಮತ್ತೆ ಈಗ ಆಟ ಆಡಕ್ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು. ಬನ್ನಿ. ಇಲ್ಲ ಐತೆ ಹೆಂಗವ? ಚೆನ್ನಾಗವ? ಹಲೋ ನರಸಿಂಹರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಾನೇ ಅಲ್ಲ ಸತ್ತಿಲ್ವಾ ಅವ್ರು? ಕರೆಕ್ಟ್ ಆಗಿ ಹೇಳೋಣ ನೀನು. ಎಷ್ಟ್ ಗಂಟೆಗೆ ಮಣ್ಣು? ನಿಂದ್ರಿ ಬಿಟ್ಟಿದ್ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ ನೀ? ತಾಯಿನ ಹಾಕಿದಾರ. ಎಷ್ಟ್ ಗಂಟೆಗನ ಮಣ್ಣು? ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜ ನೋಡ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ. ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ. ಮಾತಾಡ್ಕೊಳ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಅಪ್ಪ ಹೇಳ್ದಲ್ಲಪ್ಪ. ಹಲೋ ಯಾರು?
ಹೋಗು ಸಾಯಂಕಾಲ ಮಗ ಹಿಂಗ್ ಹೋಗುತ್ತೆ. ನಾವ್ ಎಷ್ಟಾದ್ರೆ ಮನೆ ಕಂಡಿದ್ದೆ ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಯಾರು ಕೂಗಾಡ್ಬಿಡಿ, ಸುಮ್ಮನೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ ಕೂತ್ಕೊಳ್ಳಿ. ಎಲ್ಲ ಏನು ಮಾಡಕ್ಕಾಗಲ್ಲ, ದೇವ್ರು ವಿಧಿ ಲಿಖಿತ ಅವೆಲ್ಲ. ಇವತ್ತು ಇರುತ್ತೆ, ನಾಳೆ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾಗಿದೆ. ಇವತ್ತು ಅವ್ರು ಮೊದ್ಲೋಗಾರೆ, ಇವತ್ತು ನಾವು ಹೋಗದೆ. ಆಯ್ತಾಯ್ತು ಅಣ್ಣ, ಆಗಲ್ಲ ಅಣ್ಣ, ನಾನ್ ಬದುಕಿರಲ್ಲ ಅಣ್ಣ, ನಾನ್ ಸತ್ತೋಗ್ತೀನಿ. ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ, ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ, ನಂಗೆ ಕಾಲಾಗಲ್ಲ. ಸುಧಾರ್ಸ್ಕೊಂಡು ಒಂದ್ ಎರಡು ಮಾತಾಡವ. ಅವ್ರು ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಓಡಾಡ್ತೀಯ? ನರಸಿಂಹಣ್ಣ, ಹಲೋ, ಎಲ್ಲಿದ್ದೀರಾ ರೀ? ಬಂದ್ಬಿಟ್ರ ಮನೆಗೆ? ಮನೆಗೆ ಎಷ್ಟು ಗಂಟೆಗೆ ಬರ್ತೀರಾ? ಮಗು ಅಪ್ಪ ಅಪ್ಪ ಅಂತ ಕೇಳ್ತೇನೆ ಐತೆ. ಪಟಾಕಿ ತಮ್ಮನ್ರಿ ಬರೋವಾಗ. ಪಟಾಕಿ ಮಗುಗೆ ಹಬ್ಬಕ್ಕೆ. ಅಲ್ಲ ರೀ, ನಿಮ್ಮನ್ ಕೇಳ್ದೆ ಹುಡ್ಸಿರೋನ್ ಬಿಟ್ಬಿಟ್ಟು ಯಾರನ್ನ ಕೇಳಕ್ ಆತದೇನ್ರಿ? ಅಯ್ಯೋ, ಅವ್ರು ಬರೋರೆಲ್ಲ ಕೊಡ್ಸಕ್ ಆತದೇನ್ರಿ? ಹುಡ್ಸ್ತವ್ರು ನೀವ್ ಕೂಡಿಸ್ಬೇಕು. ನಾನೇ ರೀ ಲಲ್ಲಿ. ನಿಮ್ಮ ಲವರ್ ಲಲ್ಲಿ ರೀ. ಆಗ್ಲಾಗ್ಲ ಹೆಸರಿಗೆ ಹಾಪ್ಸ್ಬೇಕೇನ್ರಿ? ನನ್ಗಂತೂ ಊಟನೂ ಉಳಿತಿಲ್ಲ. ಬೆಳಗ್ಗೆಯಿಂದ ತುಮಕೂರಲ್ಲಿ ಎಲ್ಲೂ ನಿಮ್ ಮುಖನೇ ನೋಡ್ಲಿಲ್ಲ. ನಿಮ್ ಮುಖನೇ ನೋಡ್ಲಿಲ್ಲ ಬೆಳಗ್ಗೆಯಿಂದ. ಊಟನೇ ಮಾಡಕ್ ಆಗ್ತಾ ಇಲ್ಲ. ಕೆಲವೇ ದಿನ ಕೆಲವು ವರ್ಷಗಳು ಬೇಡ, ನಾಯಿ ನಿನ್ನ ಮುಗಿಸ್ಕೊಡಲ್ಲ. ನೀನ್ ತುಪ್ಪರಾಗೆಲ್ಲ ತಿರ್ಗಾಡಿ ಲಾಯರ್ ಹೇಳ್ಬಿಟ್ಟು ಕೋರ್ಟ್ ಹಾಕ್ಸ್ಬಿಡ್ತೀನಿ, ಬರ್ಸ್ಕೊಂತೀನಿ. ನಿಮ್ ಅಣ್ಣಂದಿರ್ನ ಬಂದ್ ಕೇಳ್ತೀನಿ ತಡಿ, ಮೂವರ್ನು ಭಾಗ ಮಾಡ್ಬಿಡ್ರಿ ನಮ್ ಗಂಡಂದು ಅಂತ. ನಿಮ್ ಅಣ್ಣಂದಿರ್ ಹೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ವ ಹೊಡ್ಬಿಡ್ತೀನಿ. ಭಾಗ ಮಾಡ್ಸಕ್ ನಿಮ್ ಅಮ್ಮ ತಿನ್ಸಿತ್ತಲ್ಲ, ಆಗಲ್ಲ ಮಾಟ ಮಾಡುತ್ತೆ ಅಂತ ತಿಳ್ಕೊಳು. ಹಲೋ, ಏನ್ರಿ ಹೇಳ್ರಿ ಮಮ್ಮ. ನನ್ ಬಂದು ಭಾಗಂತಾನೆ ಭಾಗ ಮಾಡಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಹಂಗಕ್ ಆಗಲ್ಲ. ಏನು ಮಗು ಬಂದ್ ಹಬ್ಬಕ್ಕೊಂದ್ ಬಟ್ಟೆ ಕೊಡ್ಸಲ್ಲ, ಪಟಾಕಿ ಕೊಡ್ಸಲ್ಲ. ಬಾವಂತಾನೆ ಬಂದ್ ನಮ್ ಭಾಗ ಪಟಾಕಿ ಹೊಡ್ಸಿದ್ದಲ್ಲ, ನಾನೇ ನಿಮ್ಮ ಕೊಡೋಣ ಪಟಾಕಿ. ಹಂಗೆಲ್ಲ ಕೆಟ್ಟ ಬಂದ್ ಮಾತಾಡ್ಬೇಡ್ರಿ, ನಿಮ್ಗೆ ಲಕ್ವ ಹೊಡೆದು ಬಿಡ್ತೈತೆ. ನಿನ್ನಿಂದಲೇ ನಿನ್ನಿಂದಲೇ ಹೊಡ್ಸುಟ್ರು. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಅಯ್ಯೋ ಅನ್ನಕ್ಕೆ ಎಲ್ಲ ಇತ್ತು ಅಯ್ಯೋ ಅನ್ನೋದು. ಅಲ್ಲ ಅಂದಕ್ಕೆ ಎಂತ ಒಂಚೂರು ಮಡಿಕೊಂಡಿದ್ದೆ ಅಯ್ಯೋ ಅನ್ನೋದ. ನೀನು ಅಯ್ಯೋ ಅಂತೇಳಿ ನೀನು. ಅವನು ದುಡ್ಡು ಕೊಡ್ಲಿಲ್ಲ, ಅದನ್ನಾದ್ರೂ ಕೊಡಿಸ್ರಿ. ಮಗುಗ್ ಬಟ್ಟೆ ಪಟಾಕಿ ನಾನು ಕೊಡಿಸ್ತೀನಿ ಅಂದ್ರೆ ಅದು ಆಗಲ್ಲ. ಬಟ್ಟೆ ಪಟಾಕಿಯಿಂದ ಕೊಡ್ತೀವಿ ಅಂತ ಬಿಡು. ಬನ್ರಿ, ಅವ್ನು 20,000 ಕೊಡ್ಬೇಕು. 10,000 ನೀವ್ ತಗೊಳ್ರಿ, 10,000 ನಂಗೆ ಕೊಡ್ರಿ. ಸೋಮವಾರ ಹಬ್ಬ ಕೊಡಿಸ್ತೀನಿ ಬಿಡು. ನೀನ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನು ನನಗೆ ಸ್ಟಾರ್ಟ್ ಕೊಡ್ತಾನೆ. ನಾನು ನಿಮ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಲಕ್ವ ಹೊಡೆದ್ ಬಿಡ್ತೈತೆ. ನೋಡ್ಲ ಚಿನ್ನಾಲಿ ಎಷ್ಟು ಜನ ಕೊಟ್ಟರು. ನಮ್ಮನ್ ಏನ್ ಹೇಳಿದ್ದು? ಶಾಪ ಹಾಕ್ತಾಳ ನಮ್ಮನ್ ಹೇಳು. ಆಯ್ತು ಸೋಮವಾರ ಕೊಡಿಸ್ತೀನಿ ಬಿಡು ಬಾ ಅಂತ ಅನ್ನೋ. ಯಾರ್ಯಾರ ಕೈಲ ಯಾಕ್ರಿ ಬಯಸ್ತೀರಾ? ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನ್ ಬೇಕಾದ್ರೆ ಎದ್ರಕ್ ಬಂದ್ 2 ಏಟ್ ಹೊಡೆದ್ ಬಿಡು. ಯಾರ್ಯಾರ ಕೈಲ ಬಯಸಕ್ ಹೋಗ್ಬೇಡಿ. ಯಾರು ಪಕ್ಕದಲ್ಲಿರೋರು? ನಿಮ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ ಪಟಾಕಿ ಹಾಕ್ತೀನಿ. ಸುಮ್ಮನೆ ಪಟಾಕಿ ನಾನ್ ನೋಡತಕ್ಕ ನೋಡಿ. ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ಬಂದು ಕೈಯ ಕಾಲ ತೆಗೆದ್ ಬಿಡ್ತೀನಿ. ನಾನ್
ನಾನೇನೋ ಧರ್ಮಕ್ಕೆ ಏನೋ ಮಗ ಹುಡ್ಸಿದ್ಯಲ್ಲ ಅಂತ ಮುಲ ತಿಳ್ಕೊಂಡಿದ್ದೀನಿ. ನಿನ್ನಂತ ದಿನಾಲು 70 ಜನ ಉದ್ರೋದ್ರು, ಕೈಕಾಲ್ ತೆಗಿಯೋರು. ಹಾ ನೋಡಿವಂತೆ. ಏನಕ್ಕೆ ಅಂದ್ರೆ ಒಂದ್ ನನಗ್ ತೀರ್ಮಾನ ಮಾಡು, ಒಂದ್ ಆಸ್ತಿ ಕೊಡು, ಇಲ್ಲ ಒಂದ್ ಪೆಣ್ಣು, ಒಂದ್ ಪೆಣ್ಣಿನ ಒಂದ್ ಹಾಳೆನೋ ಕೊಡು, ಮಗುಗೆ ನಿಂದು ಹಾಲೇನಾದ್ರೂ ಕೊಡು, ಮಗುಗ್ ನಿಂದು ಒಡವೆನಾದ್ರೂ ಕೊಡು. ಕೊಡ್ತೀನಿ ಬಾ. ನಿಮ್ಮ ಎಲ್ಲಿದ್ಯಪ್ಪ? ಹಲೋ, ಯಾರು? ಎಲ್ಲಿದ್ಯಪ್ಪ? ನಾನೆಲ್ಲನೇ ಇಲ್ಲಿ, ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ? ಯಾವೂರು? ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬ್ಯಾರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ನಾವೇ ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಾನ್ ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರಲ್ಲಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ, ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಹೊಳ್ತೋಗ್ತೀಯ, ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರ ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು, ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯ್ನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿಥಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ, ನೀವು ಗಂಡ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪಲ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರಕ್ ಚಾರ್ಜ್ ಇಲ್ಲ, ನನ್ ಕೈ ಬರಕಾಗಲ್ಲ. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳು? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ಹಲೋ, ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಮುಂದೆ ನೋಡು ಅಂದ್ರೆ ಕರ್ಕೊಂಡ್ಬಿಡ್ತೀನಿ. ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ ಆಗಲ್ಲ. ನೀನ್ ಯಾವಾಗ ಬರ್ತೇನೆ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಕೆ ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನಿ ಕಂಡ್ಲಿ? ನೀನ್ ಅವ್ರ ಜೊತೆ ಮನಿ ಕಂತೀಯ? ಅಕ್ಕನ ಜೊತೆ ನನ್ ಜೊತೆ ಯಾರು ಮನಿ ಕಂತಾರೆ ಹೇಳು? ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದಾಗ ನಿಮ್ಮ ನಾನು ಬಂದ
ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು ನಿನ್ಗೆ 5 ನಿಮಿಷ ಬಿಟ್ರೆ ಮಾಡಕ್ ನಿನ್ನ ಹತ್ರ ಏನ್ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು? OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ನವಲ್ಲ, ಇದು ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ ನೀನು ಲೋನ್ ಕಟ್ಟು ಫಸ್ಟು, ಮೊದಲು ಮಾತಾಡೋದು ಕಲ್ತ್ಕೊಳ್ರಿ. ಮಾಡ್ದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ ಬತ್ತಿದ್ದೀವ ನಿಮ್ಮ ಮನೆ ಹತ್ರ? ಲೋನ್ ಕಟ್ತೀರಾ ಇಲ್ರಿ? ಈಗ ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿದು ಲೋನ್ ನಿಲ್ಸ್ಕೊಂಡಿಲ್ಲ, ಒಂದ್ ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸ್ರಂತೆ, ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರಿರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರಿ ಇಲ್ವನ್ರಿ ನಿಮ್ಗೆ? ಹಾ ನೋಡ್ರಿ ನರಸಿಂಹರಾಜ್ ಅವರೇ, ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಫುಲ್ ಅನ್ನ ಕ್ಯಾನ್ಸಲ್ ಮಾಡಿ ನಮ್ಗೇನ್ ಆಗ್ಬೇಕಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಏಯ್ ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು, ಹೆಂಗ್ ನೀವೇನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ? ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ವ ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ? ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವು, ಕಟ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನೇ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ರೆ ಅದ ಗಾಡಿ, ಅದು ಯಾವ್ದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನೇ ಅದಕ್ಕೆ ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮೊನ್ನೆಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಾಂಬರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ನಾವು ರತ್ನಮ್ಮರ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮರ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಫೆಲೋ ಕಣ್ರಿ, ಯಾರ ಮಾತಾಡ್ತಾನೆ. ಹಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ, ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ 7 ವರ್ಷಗಳ 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು? ಇದು 1974 ಹುಟ್ಟಿರೋದು. ಮತ್ತೀಗ ನಾನ್ ಹೇಳ್ತಿರೋದು 2011 ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿರ್ಲೇ ಇಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ಯೋ ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ, ಈಗಾಗಲೇ ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011 ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ?
ನೀನ್ 1974 ಹುಟ್ಟಿರೋದು. ನಾನು ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ. ನೀವು ನಮ್ಮ ಅಪ್ಪರದ ಕಾಲದ ಹೇಳ್ತಾ ಇರಿ 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿಗೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಕಳು ಇದಾರೆ ಅಲ್ಲೇ ಮಕ್ಕಳೇ ಮದುವೆಗೆ ಬಂದವ್ ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22, 21 ವರ್ಷ ಆಗೈತೆ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನೀನ್ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ ಕೇಳಿದ್ಕೆ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ ಒಂದು